ಕರ್ಮ ಮಾಡುವಾಗ ಅದು ಮಾತಿನ ಮೂಲಕ ನಡೀತದೆ, ಇಲ್ಲದಿದ್ದರೆ ತ್ರಿಕರಣ ಪೂರ್ವಕ ಕರ್ಮ ಅಂತ ಆಗುವುದೇ ಇಲ್ಲ. ಹಾಗಾಗಿ ಅಂತಹ ಮಾತಿನಲ್ಲಿ ಕೂತ್ಕೊಳ್ಬೇಕಾದ್ದು ಯಾರು ಕೇಳಿದರೆ, ಪ್ರತಿಯೊಬ್ಬರೂ ಮಾತಾಡಲಿಕ್ಕೆ ಹೋಗುವ ಮುಂಚೆ ಹೇಳುವ ಒಂದು ಮಾತು ಇದೆ. ಮಂತ್ರಮಯವಾದ ಭಗವಂತನ ಉಪಾಸನೆಯಲ್ಲಿ ಒಂದು ಮಂತ್ರ ಇದೆ. ಸಕ್ತು ನಿಮತಿತ ಉನಾಪುನಂತು ಯತ್ರ ಧೀರ ಮನಸ ವಾಚಮಕ್ರದ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀ ನಿಹಿತಾಧಿವಾಚಿ. ಮಾತಿನಲ್ಲಿ ಯಾರು ಬರಬೇಕು ಅಂತ ಪ್ರಶ್ನೆ. ನಾವಿವತ್ತು ಹೇಳುವುದೆಲ್ಲ ಮಾತಿನ ದೇವತೆ, ಮಾತಿನ ಒಡತಿ ಹೇಳಿಕೊಂಡು ಸರಸ್ವತಿಯನ್ನು ಭಾರತಿಯನ್ನು ಮಾತಾಡಿಸ್ತೇವೆ. ಶ್ರುತಿ ಹೇಳುತ್ತದೆ, ಮಾತಿನರಗಿಣಿ ಯಾರು ಕೇಳಿದರೆ, ಮಾತು ಎನ್ನುವುದೊಂದು ಸಂಪತ್ತಾಗಬೇಕಾದ್ರೆ ಐಸಿರಿಯ ರಾಣಿಯಲ್ಲಿ ಬಂದಿರಬೇಕು, ಅದು ಲಕ್ಷ್ಮೀ. ಭದ್ರೈಷಾಂ ಲಕ್ಷ್ಮೀ ನಿಹಿತ ಅಧಿವಾಚಿ. ನಾವು ಭದ್ರಂ ಕರ್ಣೇಭಿಹಿ ನೋಡಿದೆವು, ಭದ್ರಂ ಅಕ್ಷೇಭಿಹಿ ಅಂತ ನೋಡಿದೆವು, ಕಿವಿಯಿಂದ ಕಣ್ಣಿಂದಲ್ಲ. ಈಗ ಭದ್ರವಾದದ್ದು ಮಾತು ಹೇಳ್ತಾರೆ, ಭದ್ರೈಷಾಂ ಲಕ್ಷ್ಮೀ ನಿಹಿತ ಅಧಿವಾಚಿ. ಮಾತಿನಲ್ಲಿ ಲಕ್ಷ್ಮಿ ಭದ್ರವಾಗಿರಲಿ, ಲಕ್ಷಣವಾದ ಮಾತು ಬರಲಿ. ಮಾತು ಅಂದಾಗ ನಾನೊಂದು ಮಾತು ಹೇಳಬೇಕು. ನಮ್ಮ ಹತ್ತಿರ ದೇವತೆಗಳು ಯಾಕೆ ಮಾತಾಡುವುದಿಲ್ಲ ಅಂತ ಶಾಸ್ತ್ರಗಾರ ಹಾಕಿಕೊಂಡ ಒಂದು ಪ್ರಶ್ನೆ. ನಮಗೆ ಪ್ರಶ್ನೆ ಬರುವುದಿಲ್ಲ, ಯಾಕೆ ನಮಗೆ ಪುರುಸೊತ್ತೇ ಇಲ್ಲ. ಪ್ರಶ್ನೆ ಬರಬೇಕಾದ್ರೂ ನಾವು ತಲೆ ಖರ್ಚು ಮಾಡಬೇಕು. ತಲೆ ಖರ್ಚು ಮಾಡಲಿಕ್ಕೆ ನಾವು ಯಾವತ್ತೂ ಒಪ್ಪುವುದಿಲ್ಲ. ಬೇರೆ ಏನು ಬೇಕಾದರೂ ಖರ್ಚು ಮಾಡುತ್ತೇವೆ, ಎಷ್ಟು ಬೇಕಾದರೂ. ಯಾರಾದ್ರೂ ಏನಾದರೂ ಕಾರ್ಯಕ್ರಮ ಉಂಟು ಅಂತ ಹೇಳಲಿಕ್ಕೆ ಬಂದರೆ, ಎಷ್ಟು ಕೊಡಬೇಕು ಹೇಳಿ. ಅವರ ಹತ್ರ ನಾವು ಮಾತಾಡುವುದಿಲ್ಲ. ಏನು ನಡೀತದೆ, ಹೇಗೆ ನಡೆಸ್ತೀರಿ, ಯಾರಿಗೆಲ್ಲ ಆಹುತಿ, ಯಾವ ರೀತಿಯ ದೇವತೆಗಳ ತತ್ವಗಳು, ಚಿಂತಕರು ಯಾರು, ಇದು ಯಾವ ಪ್ರಶ್ನೆಯೂ ನಮಗೆ ಬರುವುದಿಲ್ಲ. ಎಷ್ಟು ಖರ್ಚಾಗ್ತದೆ, ನಾನು ಎಷ್ಟು ಕೊಡಬೇಕು, ಕೊಟ್ಟು ಬಿಡ್ತಾರೆ, ಕೈ ತೊಳಿತಾರೆ, ಮುಗಿಯಿತು. ನಮ್ಮ ಪಾಡಿಯಲ್ಲಿದೆ ನೋಡಿ. ಆದ್ರಿಂದ ನಮಗೆ ಪ್ರಶ್ನೆ ಬರುವುದಿಲ್ಲ. ಅವತ್ತೆಲ್ಲ ರಾಜಮಹಾರಾಜರೆಲ್ಲ ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನು ನಡೆಸಿಕೊಟ್ಟಾಗ ಋಷಿಗಳು ದೇವತೆಗಳು ಎಲ್ಲ ಸಿಗ್ತಾ ಇದ್ರು, ಅವರಿಗೆ ಮಾತಾಡ್ತಾ ಇದ್ರು, ಪ್ರತ್ಯಕ್ಷವಾಗಿ ಬಂದು ಆಹುತಿ ತಗೊಳ್ತಾ ಇದ್ರು ಯಜ್ಞ ಮಂಟಪದಲ್ಲಿ. ಈಗ ಯಾವ ದೇವತೆಗಳು ಕಾಣುವುದಿಲ್ಲ, ಯಾರೂ ಸಿಗುವುದಿಲ್ಲ. ಯಾಕೆ ನಮ್ಮನ್ನು ನೋಡಿ ಅವರು ಹೆದರಿಬಿಟ್ರು, ಯಾಕೆ ನಮ್ಮ ಹತ್ರ ಬರುವುದಿಲ್ಲ? ನಾವು ಯಾರನ್ನೋ ಭಯೋತ್ಪಾದಕರು ಹೇಳುತ್ತೇವೆ, ತಾತ್ವಿಕವಾಗಿ ನೋಡಿಕೊಂಡ್ರೆ ನಾವೇ ದೊಡ್ಡ ಭಯೋತ್ಪಾದಕರು. ಮೌನವೇ ದೊಡ್ಡದು ನಮ್ಮದು ಭಯೋತ್ಪಾದನೆಗೆ ಮೂಲ. ನಾವು ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಮಾತು ಯಾಕೆ ಮಂತ್ರ ಆಗ್ತಾ ಇಲ್ಲ? ನಮ್ಮ ಮನಸ್ಸು ಯಾಕೆ ಮುಪ್ಪುರಿಗೊಂಡಿಲ್ಲ? ಯಾಕೆ ನಮ್ಮೊಡನೆ ಜನ ಸಂವಾದ ಮಾಡುವುದಿಲ್ಲ? ಮಾತಾಡ್ಲಿಕ್ಕೆ ಹೋದ್ರೆ ನಮಗೆ ಬೇಡದಿದ್ದು ಹೇಳುವವರೇ ಸಿಗ್ತಾರಲ್ಲ, ಯಾಕೆ? ಈ ಪ್ರಶ್ನೆ ಶಾಸ್ತ್ರ ಹಾಕಿಕೊಳ್ಳುತ್ತದೆ. ಉತ್ತರ ಹೇಳುತ್ತದೆ, ಮನುಷ್ಯರ ಹತ್ರ ದೇವತೆಗಳು ಮಾತಾಡಲಿಕ್ಕೆ ಬರುವುದಿಲ್ಲ. ಮನುಷ್ಯರು ಓಡಿಸಿದ್ದಲ್ಲ, ಮತ್ತೆ ದೇವತೆಗಳು ಹಿಂಜರಿದದ್ದಂತೆ. ಯಾಕೆಂದ್ರೆ ಮನುಷ್ಯ ಸಿಕ್ಕಿದ ತಕ್ಷಣ ಅವನು ಪಟ್ಟಿ ಇಟ್ಟುಬಿಡ್ತಾನೆ ದೇವತೆಗಳ ಹತ್ರ. ಅದು ನೋಡ್ಲಿಕ್ಕೆ ಹೋದ್ರೆ ತುಂಬ ಪುಟಗಳಿರ್ತಾವೆ, ಎಲ್ಲವೂ ಇರ್ತದೆ ಅದರಲ್ಲಿ. ಆಯ್ತು ಕೊಟ್ಟು ಬಿಡುವ ಅಂತ ಕೇಳಿದ್ರೆ ಪಕ್ಕದ ಮನೆಯವನದ್ದು ಅದೇ ಪಟ್ಟಿ ಇರ್ತದೆ, ಅದರಲ್ಲಿ ಇದೇ ಇರ್ತದೆ ಒಕ್ಕಣೆಗಳು. ಏನು ಅಂದ್ರೆ ಪಕ್ಕದ ಮನೆಯವನು ಬೇಗ ಸಾಯಲಿ, ಅವರದ್ದು ಕೈಕಾಲು ಬೇಗ ಮುರಿದು ಹೋಗ್ಲಿ, ಹೀಗೆ ಇರ್ತದೆ. ಕೊನೆಗೆ ಪಕ್ಕದ ಮನೆಯ ಆಚೆ ಮನೆ ಅಲ್ಲ, ಅವರ ಮನೆಯ ವ್ಯಕ್ತಿಗಳ ಮೇಲೆ ಇರ್ತದೆ. ತಂದೆ ಬೇಗ ಸಾಯಲಿ, ತಾಯಿಯ ಕಾಲ ಮುರಿಲಿ, ಅವರ ಸೊತ್ತು ನನಗೆ ಬರಲಿ, ಮಕ್ಕಳು ಸಾಯಲಿ, ಇಂಥದ್ದು ಇರ್ತದೆ. ಇದು ನೋಡಿ ದೇವತೆಗಳಿಗೆ ಕಂಗಾಲಾಗಿ ಹೋಗ್ತದೆ, ಸಾಧ್ಯ ಇಲ್ಲ. ಆದ್ರಿಂದ ಮನುಷ್ಯನ ಹತ್ರ ಮಾತಾಡಲಿಕ್ಕೆ ಬರೋದಿಲ್ಲ. ಇದು ಅತ್ಯಂತ ದರಿದ್ರ ಬೇಡಿಕೆಯ ಪ್ರಾಣಿ ಅಂತ ಅವರ ಲೆಕ್ಕ ಹಾಕಿಬಿಟ್ಟಿದ್ದಾರೆ. ಯಾವ ಪ್ರಾಣಿ ಇದು ಕೇಳುವುದಿಲ್ಲಂತೆ. ಯಾರು ಸಿಕ್ಕಿದ್ರು ತುತ್ತಿಗೊಂದು ಅನ್ನ, ಒಂದಿಷ್ಟು ಜಾಗ, ಇದಕ್ಕಿಂತ ಆಸೆ ಏನೂ ಕೇಳುವುದಿಲ್ಲ. ಈ ಪ್ರಾಣಿ ಮಾತ್ರ ಏನೂ ಕೇಳದೆ ಬಿಡುವುದಿಲ್ಲ ಅಂತ ಹೇಳಿದ್ದಾನೆ. ಆದ್ರಿಂದ ಮನುಷ್ಯರ ಕೈಯಲ್ಲಿ ಮಾತಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಯಾವ ಬೇಡಿಕೆಯೂ ಸತ್ಯದ್ದು ಅಲ್ಲ ಅಂತ ಕಾರಣ ಹೇಳಬೇಕಲ್ಲ, ಯಾಕೆ ಅಂತ ಇಲ್ಲ. ಅನೃತಂ ಮನುಷ್ಯ ಅಂದ್ರು, ಸುಳ್ಳು ಹೇಳುವವನು ಮನುಷ್ಯನಾದ್ರಿಂದ ದೇವತೆಗಳು ಮಾತಾಡ್ಲಿಕ್ಕೆ ಬರಲಿಲ್ಲಂತೆ. ಇಷ್ಟು ದೊಡ್ಡ ಆರೋಪ ನಮ್ಮ ಮೇಲೆ ಇದೆ, ನಮಗೆ ಗೊತ್ತೇ ಇಲ್ಲ ನೋಡಿ, ಆರಾಮ. ಅಷ್ಟು ದೊಡ್ಡ ಆರೋಪ ದೇವತೆಗಳು ಹಾಕಿಬಿಟ್ರು. ಆರೋಪ ಅಲ್ಲ, ನೈಷ. ಮನುಷ್ಯರು ಸುಳ್ಳು ಹೇಳುವುದರಿಂದ ದೇವತೆಗಳು ಮಾತಾಡುವುದಿಲ್ಲಂತೆ. ನಾವು ಮಾತಿದ್ದು ದರಿದ್ರರಾದೆವು, ಮಾತಿನಲ್ಲಿ ದಾರಿದ್ರ್ಯ ತಂದುಕೊಟ್ಟೆವು. ಎಷ್ಟು ಕಷ್ಟ ನೋಡಿ. ಹಿಂದೆ ಹೇಳುತ್ತಿದ್ರು, ನಾವು ಸಣ್ಣದಿರುವಾಗ ಕೇಳುತ್ತಿದ್ದೆವು, ನೀನು ಊಟ ಮಾಡುವ ಬಾಯಲ್ಲಿ ಸುಳ್ಳು ಹೇಳಬಾರದು ಅಂತ. ಅಂತಹ ಪ್ರಾಮಾಣಿಕತೆ ನಮ್ಮ ಅನ್ನದ ಆ ನೆತ್ತರಿನಲ್ಲಿ ಕೂತಿತ್ತು, ಹೌದಲ್ಲ ಅಂತ. ಇವತ್ತು ತಿಂದೇ ಸುಳ್ಳು ಹೇಳ್ತಾನವ, ತಿನ್ನ ಇಲ್ಲೋ ಹೇಳ್ತಾನೆ ಕೊನೆಗೆ, ತಿನ್ನಂತ್ರ
ಎಷ್ಟು ಕಷ್ಟ ಇರುತ್ತೆ ನೋಡಿ. ಅದೇ ಜನರಿಗೆ ಅಪ್ಯಾಯಮಾನ ಆಗ್ತದೆ. ಇವತ್ತು ಜನ ಕೇಳುವುದು ಸತ್ಯವನ್ನಲ್ಲ, ಸತ್ಯ ಯಾರಿಗೂ ಬೇಡ. ದಾಸರು ಹೇಳಿದ್ರಲ್ಲ, ಸತ್ಯವಂತರಿಗಿದು ಕಾಲವಲ್ಲ. ನಾನು ಕೆಲವೊಮ್ಮೆ ನುಡಿಯ ಮೇಲೆ ಯೋಚನೆ ಮಾಡುವುದುಂಟು. ದಾಸರು ಹೇಳಲಿಕ್ಕೆ ಹೋಗಿ ದಾಸರಿಗೆ ದೇವರು ಭಾರಿ ಇಷ್ಟ ಆದ್ರಿಂದ ದೇವರು ಆಯ್ತು ಹೇಳಿರ್ಬೇಕು ಅಂತ. ದಾಸರು ಹೇಳಿದ್ರೇನು ಗಮ್ಮತ್ತಿನಲ್ಲಿ, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಅವರ ನುಡಿಯನ್ನು ಸತ್ಯ ಮಾಡಿಬಿಟ್ಟ ದೇವರು, ಹೌದು ಅಂತ ಮಾಡಿಬಿಟ್ಟ. ದೇವರಿಗೇನು, ದಾಸರು ಹೇಳಿದ್ದನ್ನೆಲ್ಲ ಆಯ್ತು ಹೇಳುವ ಕ್ರಮವನ್ನು. ದೇವತೆಗಳು ಇಷ್ಟು ದೂರ ಹೋಗಿ ಕೂತರು. ಅದಕ್ಕೋಸ್ಕರ ಇಲ್ಲಿ ಮಾತಾಡ್ತಾ ಇದ್ದಾರೆ. ಲಕ್ಷ್ಮಿ ಹೇಳುತ್ತಾಳೆ, ನಿಜವಾಗಿ ಲಕ್ಷಣವಾದ ನುಡಿ, ಪ್ರಾಮಾಣಿಕವಾದ ಸತ್ಯವಾದ ನ್ಯಾಯವಾದಂತಹ ಮಾತು, ಅದು ಮಂತ್ರಮಯವಾಗಿರ್ತದೆ. ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ಲಕ್ಷ್ಮಿ ಅಂದರೆ ಮಂತ್ರದ ಅಧಿದೇವತೆ. ಅನಂತ ವೇದಗಳ ರಾಶಿಯ ಒಂದು ದೊಡ್ಡ ಮೊತ್ತ ಆಕೆ ನಾಲಿಗೆಯಲ್ಲಿ ಕೂತಿರುವಾಗ ಮತ್ತೆ ಮಾತಾಡದೇ ಇರತಕ್ಕ ಸಂಗತಿ ಏನು ಉಳಿಯಿತು ಅಂತ ಕೇಳುತ್ತೇವೆ ನಾವು. ಆದರೆ ನಾವು ಮಾತಾಡುವುದರಲ್ಲಿ ಒಂದು ಮಂತ್ರ ಬರುವುದಿಲ್ಲ, ಒಂದು ಮನುಷ್ಯನನ್ನು ಬದುಕಿಸುವುದಿಲ್ಲ. ಮಾತು ಕೊಲ್ತದೆ, ಕೊಲೆಯನ್ನು ತರ್ತದೆ, ಆಹ್ವಾನಿಸ್ತದೆ. ಈ ಮಂತ್ರ ಎಲ್ಲಿದೆ? ನಮ್ಮ ಕಥೆ ಹೇಗಿದೆ ನೋಡಿ. ಸತ್ತು ನಿವತಿತ ಉನಾ ಪುನಂತು ಯತ್ರ ಧೀರ ಮನಸಾ ವಾಚಮಕ್ರ. ಜರಡೆ ಹಿಡಿದಂತೆ ಮಾತು ಅದು ನುಡಿ ಬರಬೇಕಂತ ಹೊರಗೆ. ಜರಡೆ ಎಂದ್ರೆ ಗೊತ್ತು, ಹಿಟ್ಟು ಸಾರಿಸುವಂಥದ್ದು, ಅದಕ್ಕೆ ಜರಡೆ ಅಂತ ಹೇಳುತ್ತಾರೆ. ಮತ್ತೊಂದು ಧಾನ್ಯ ಕಾಳುಗಳನ್ನು ಸರಿ ಮಾಡುವಂಥದ್ದು, ಅದಕ್ಕೆ ಮೊರ ಅಂತ ಹೇಳ್ತಾರೆ. ಗೆರಸೆ. ಗೆರಸೆ ಅಂದರೆ ಹಾರಿಸುವುದು ಹೀಗೆ. ಜರಡೆ ಅಂದ್ರೆ ಹೀಗೆ ತಿರುಗಿಸುವುದು, ಅದು ಸ್ವಲ್ಪ ಅಲ್ಲಾಡಿಸಲಿಕ್ಕೆ ಬರ್ತದೆ. ಜರಡೆಯಲ್ಲಿ ಏನು ತತ್ವ ಕೇಳಿದ್ರೆ, ಹಾಕಿದರ ಹಿಟ್ಟು ಕೆಳಗೆ ಬೀಳುತ್ತದೆ, ಅದನ್ನು ನಾವು ಎತ್ತಿಕೊಳ್ಳುತ್ತೇವೆ. ಆ ಜರಡೆಯಲ್ಲಿ ಏನು ಉಳ್ಕೊಳ್ಳುತ್ತದೆ, ಹುಳವೋ ಹಾಳೋ ಅದನ್ನು ಬಿಸಾಡುತ್ತೇವೆ. ಜರಡೆಯಲ್ಲಿ ಉಳಿದದ್ದು ಬಿಸಾಡಲಿಕ್ಕೆ, ಕೆಳಗೆ ಬಿದ್ದದ್ದು ಹೆಕ್ಕಿ ತಿನ್ನಲಿಕ್ಕೆ. ಮೊರದಲ್ಲಿ ಗೆರಸೆಯಲ್ಲಿ ಗೇರಿದ ನಂತರ ಏನಾಯಿತು? ಕೆಳಗೆ ಬಿದ್ದದ್ದನ್ನು ಹೆಕ್ಕುವುದಲ್ಲ, ಕೆಳಗೆ ಬಿದ್ದದ್ದು ಬಿಸಾಡಲಿಕ್ಕೆ, ಮೊರದಲ್ಲಿ ಉಳಿದದ್ದು ತಿನ್ನಲಿಕ್ಕೆ. ಇಷ್ಟು ವ್ಯತ್ಯಾಸ. ಇದು ಅಡಿಗೆಯವರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಅಡಿಗೆ ಮನೆಯಲ್ಲಿ ಇದೆರಡು ಇದ್ರೆ. ಇವತ್ತು ನಾವು ಯಾಂತ್ರಿಕವಾಗಿ ಬದುಕುವುದರಿಂದ ಇದೆರಡು ಸೊತ್ತನ್ನೇ ಕಾಣುವುದಿಲ್ಲ. ಪ್ರಾಮಾಣಿಕವಾದ ಬದುಕಲ್ಲಿ ಇದೆರಡು ಸೊತ್ತನ್ನು ನಾನು ಹೇಳೋದಾದರೆ ಹೊರಗೆ ಹಾಕಿರಬೇಕು. ಶಂಖಚಕ್ರ ಇದ್ದಾಗೆ. ವಸ್ತು ತಿನ್ನುವಾಗ ಹೇಗಿರಬೇಕು ಎನ್ನುವುದು ವಿಷಯ ಅಲ್ಲ, ಹೊತ್ತು ಕಳೆಯುವಾಗ ಹೇಗಿರಬೇಕೆನ್ನುವುದು ವಿಷಯ. ತಿಂದರೆ ದಿನ ಹೋಗುತ್ತೆ, 2 ಸರ್ತಿ ತಿಂದರೂ ಇನ್ನೂ ಗಟ್ಟಿ ದಿನ ಹೋಗುತ್ತೆ ಅಷ್ಟೇ. ಆದರೆ ಕೇಳಿದರೆ ದಿನ ಹೋಗುತ್ತಾ, ಕೇಳದಿದ್ದರೆ ದಿನ ಹೋಗುತ್ತಾ? ನಾವು ಯೋಚನೆ ಮಾಡಬೇಕು. ಬದುಕು ಎನ್ನುವುದು ಈ ಜನ್ಮದಲ್ಲಿ ಸೀಮಿತ ಅಲ್ಲ. ಇವತ್ತು ಏನು ತಿಂದ ಬರುವ ಜನ್ಮಕ್ಕೆ ಬರುವುದಿಲ್ಲ, ಬರುವ ಜನ್ಮಕ್ಕೇನು ನಾಳೆಗೆ ಬರುವುದಿಲ್ಲ, ಮತ್ತು ನಾಳೆ ದಿನ ತಿನ್ನಬೇಕಾಗುತ್ತೆ. ಆದರೆ ಇವತ್ತು ಏನು ಕಿವಿಯಲ್ಲಿ ಕೇಳಿದ ಅದು ಇನ್ನೆಷ್ಟೋ ಜನ್ಮಕ್ಕೆ ಬೇಕಾಗುತ್ತೆ ಮತ್ತು ಉಳಿಯುತ್ತೆ. ಕೇಳದೆ ಬಾಕಿ ಆದದ್ದೆಲ್ಲ ಮುಗಿದೋಗುತ್ತೆ. ಅದನ್ನು ಹೇಳಿದ್ರು ನಿಜವಾದ ಸಂಕೇತ ನಮ್ಮ ಕೈಲಿರಬೇಕಾದ್ದು ಒಂದು ಮೊರ, ಒಂದು ಜರಡೆ. ಅದೇ ಚಕ್ರ ಮತ್ತು ಶಂಖ ಇದ್ದಾಗೆ. ನೀನು ಹೊರಗಿಂದ ಶಬ್ದಗಳನ್ನು ಕೇಳುವಾಗ ನೀನು ಗೆರಸೆಯನ್ನು ತಗೊಂಡೋಗು, ಅದರಲ್ಲಿ ಗೇರಿ ಪಡೆ, ಆಗ ಉಳಿದದ್ದು ನಿನಗೆ, ಅದರಲ್ಲಿ ಹಾಳಾದದ್ದು ಹೊರಗೆ. ಹೊರಗಿಂದ ಅದನ್ನು ತರಬೇಡ, ತಂದ್ರು ಒಳಗೆ ಹಾಕೊಳ್ಳಬೇಡ, ಬಿಸಾಡಿಬೇಡ. ಸಂತೆಯಲ್ಲಿ ಕೊಟ್ಟರು ಅಂತ ಹೇಳಿ ನಾವು ಅಲ್ಲಿರತಕ್ಕಂಥ ಮಣ್ಣು ಹಾಳು ಎಲ್ಲ ತಿನ್ನುವುದಿಲ್ಲ, ದುಡ್ಡು ಕೊಟ್ಟಿದ್ದೇವೆ ಅಂತ. ಅವನು ತೂಕ ಮಾಡಿ ಕೊಟ್ಟರು ಅದನ್ನು ಸರಿ ಮಾಡಿ ತಿಂತೇವೆ. ಹಾಗೆ ಬಂದಿರತಕ್ಕ ಶಬ್ದಗಳಿಗೆಲ್ಲ ದೇವರು 2 ಗೆರಸೆ ಕೊಟ್ಟಿದ್ದಾನೆ. 2 ಕಿವಿ ಎನ್ನುವುದು 2 ಗೆರಸೆ. ಅದನ್ನು ಆಲಷ್ಟು ಅಲ್ಲಾಡಿಸಿ ಚಂದದ್ದು ಮಾತ್ರ ಒಳಗೆ ಹಾಕೋ, ಕೆಟ್ಟದ್ದು ಹೊರಗೆ ಹಾಕು. ಹಾಗೆ ಇನ್ನೊಬ್ರಿಗೆ ಹೇಳುವಾಗ ನಾಲಿಗೆ ಎನ್ನುವುದು ಜರಡೆ ಅಲ್ಲ. ಜರಡೆಯಲ್ಲಿ 2 ಇರ್ತದೆ ತರದೆ, ಹೌದು 2 ನಾಲಿಗೆ ಉಂಟು ನನಗೆ, ಅದು ಹೌದು. ಆದ್ರಿಂದ ಹಿಟ್ಟು ಸಾರಿಸುವಾಗ ಹೇಗೆ ಜರಡೆ ಹಿಡಿದು ಒಳ್ಳೆಯದು ಮಾತ್ರ ಕೆಳಗೆ ಇಳಿಸ್ತೀಯಾ, ಕೆಟ್ಟದ್ದನ್ನು ಹಾಗೆ ಉಳಿಸ್ತೀಯಾ, ಹಾಗೆ ನಾಲಿಗೆ ಹಿಡಿದು ಮಾತಾಡು. ಕೆಟ್ಟದ್ದನ್ನು ಒಳಗೆ ಇರಲಿ, ಒಳ್ಳೆದು ಮಾತ್ರ ಹೊರಗೆ ಹಾಕುವಂತ. ಇನ್ನೊಬ್ಬರಿಗೆ ಕೊಡುವಾಗ ಒಳ್ಳೆದು ಕೊಡು, ಪಡೆಯುವಾಗ ಒಳ್ಳೆದು ತಪ್ಪು, ಇಷ್ಟೇ. ಸತ್ತು ನಿವತಿತವುನ ಪುನಂತು ಅಂದ್ರು. ಸತ್ತು ಅಂದ್ರೆ ಹಿಟ್ಟು, ತಿತವು ಅಂದ್ರೆ ಜರಡೆ. ಹಿಟ್ಟನ್ನು ಜರಡೆ ಹಿಡಿದು ಹೇಗೆ ಶೋಧಿಸಿ ಪಡೀತಾರೋ ನೀಡುತ್ತಾರೋ ಹಾಗೆ ಲಕ್ಷ್ಮಿ ಮಾತಿನಲ್ಲಿ ನಿಂತು ಜರಡೆ ಹಿಡಿದು ಒಳ್ಳೆಯದನ್ನು ಆಡಿಸಲಿ,
ಕೆಟ್ಟದ್ದನ್ನು ಆಲೋಚನೆ ಮಾಡದಂತೆ ಮಾಡಲಿ ಅಂತಾರೆ. ಅದಕ್ಕೆ ಲಕ್ಷಣವಾದ ಮಾತು ಅಂತ ಕರೀತಾರೆ. ಲಕ್ಷ್ಮಿ ನಾಲಿಗೆಯಲ್ಲಿ ಇದ್ದಾಳೋ ಇಲ್ಲವೋ ಎನ್ನುವುದು ನಾವು ಮಾತಾಡಿದವರನ್ನು ನೋಡಿ ಹೇಳಲಿಕ್ಕೆ ಬರ್ತದೆ. ಅವರನ್ನು ನುಡಿಯಲ್ಲಿ ಒಂದು ಸೊಲ್ಲಿನಲ್ಲಿ ಅವರಂತವರು ಹೇಳಲಿಕ್ಕೆ ಆಗುತ್ತೆ ಅಂತ. ಇವತ್ತು ಜನ ತಮಾಷೆ ಮಾಡ್ತಾರೆ ಕೆಲವೊಮ್ಮೆ, ಅತ್ತೆ ಸೊಸೆಗೆ ಆಗುವುದಿಲ್ಲ ಅಂತ. ಅತ್ತೆ ಅಂದ್ರೆ ಲಕ್ಷ್ಮಿ, ಸೊಸೆ ಅಂದ್ರೆ ಸರಸ್ವತಿಯಿಂದ. ಆದ್ರಿಂದ ದುಡ್ಡು ಇದ್ದಲ್ಲಿ ಸರಸ್ವತಿ ಇರುವುದಿಲ್ಲ, ಪಾಂಡಿತ್ಯ ಇದ್ದಲ್ಲಿ ಶ್ರೀಮಂತಿಗೆ ಇರುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಪಾಂಡಿತ್ಯವು ಶ್ರೀಮಂತಿಗೆ ಎರಡು ಒಂದೇ ಅಲ್ವಾ ಅಂತ ಹೇಳ್ತಾರೆ. ನಾಲಿಗೆಯಲ್ಲಿ ಕೂತವಳೆ ಇವಳು ಏನು ಹೇಳ್ತೀಯ ಅಂತ ಕೇಳಿದ್ರು. ಲಕ್ಷಣವಾದ ಮಾತೆ ಅವನ ಶ್ರೀಮಂತಿಗೆ, ಅವನ ಪಾಂಡಿತ್ಯ ಆಯ್ತಲ್ಲ. ದೇವತೆಗಳಲ್ಲಿ ಅತ್ತ ಸೊಸೆ ಗಲಾಟೆ ಏನಿಲ್ಲ, ನಾವು ಕಥೆ ಮಾಡುವುದಷ್ಟೇ. ಯಾರಲ್ಲಿ ಇಲ್ಲ, ಅವರು ಎಂತಹ ಸಂಭ್ರಮ ಮಾಡುತ್ತಾರೆ. ಭಾರತಿ ಆಗಲಿ, ಸರಸ್ವತಿ ಆಗಲಿ, ಇನ್ನು ಉಳಿದ ದೇವತಾ ಸ್ತ್ರೀಯರಾಗಲಿ ಲಕ್ಷ್ಮಿಯಿಂದ ಏನು ಎಷ್ಟು ಎತ್ತರದಲ್ಲಿ ನೋಡ್ತಾರೆ. ನಾವು ಸಣ್ಣ ಪುಟ್ಟ ಕಥೆಗಳನ್ನೆಲ್ಲ ಅವರ ಹೆಸರಲ್ಲಿ ಬರೆದು ತಮಾಷೆ ಮಾಡ್ತೇವೆ, ಇತರರಿಗೂ ಹೇಳಿಕೊಡುತ್ತೇವೆ. ಅವರು ತಮಾಷೆ ಮಾಡಿ ನಮ್ಮನ್ನು ಹೇಳುವಾಗ ನಮಗೂ ಉತ್ತರ ಇಲ್ಲ, ಅವರಿಗೂ ಉತ್ತರ ಏನು ಮಾಡುತ್ತೆ. ಅದರಿಂದ ವಾಸ್ತವವಾಗಿ ದೇವತೆಗಳಲ್ಲಿ ಎಲ್ಲಿಯೂ ಅಸೂಯೆಯ ಕ್ರಮ ಇಲ್ಲ. ನಾನು ಎಷ್ಟೋ ಬಾರಿ ಹೇಳುವುದುಂಟು, ಬೈಯುವುದೂ ಉಂಟು. ಶನಿ ಸೂರ್ಯನ ಮಗ, ರವಿ ಶನಿಯ ಅಪ್ಪ. ಅಪ್ಪನಿಗೂ ಮಗನಿಗೂ ಆಗುವುದಿಲ್ಲ, ದೊಡ್ಡ ಜ್ಯೋತಿಷ್ಯ ಗ್ರಂಥ. ನಿಮ್ಮ ಜಾತಕದಲ್ಲಿ ನೋಡಿ ಇಬ್ಬರು ಒಟ್ಟು ಕೂತಿದ್ದಾರೆ, ಅದರಿಂದ ನಿಮ್ಮ ಮನೆಯಲ್ಲಿ ಯಾವತ್ತೂ ತಂದೆ ಮಗನಿಗೆ ಗಲಾಟೆ ಅಂತ. ಯಾಕೆ ಹೇಳಿದ್ರೆ ಶನಿಗುರು ವಿವಾಹ ಆಗುವುದಿಲ್ಲ. ಯಾರು ಹೇಳಿದ್ದು ಶನಿಗುರು ವಿವಾಹ ಆಗುವುದಿಲ್ಲ ಅಂತ? ಶನಿವಾರ ಮುಗ್ದಂತರವೇ ರವಿವಾರ ಬರುವುದಲ್ವಾ? ಇಬ್ಬರೊಟ್ಟಿಗೆ ಇದ್ದಾರೆ ವಾರ ದಿನಗಳಲ್ಲಿ. ತಂದೆ ಮಗನಿಗೆ ದೇವತಾ ವೃಂದದಲ್ಲಿ ಶನಿ ಎಷ್ಟೋ ಕೆಳಗಿನವ, ರವಿ ಎಷ್ಟೋ ಮೇಲಿನವ.